ಏನೇ ನೀನು ಎಲ್ಲ ಗೊತ್ತು ಬಾರ ಸರ್. ಏನ್ ಸರ್ ಏನ್ರಿ ಒಂದು ಇದು ಗಾಂಜಾ ಸರ್. ಇದನ್ನ ಇಟ್ಕೊಂಡು ಓಡ್ ಬರ್ತೇನೆ ಸರ್. ನಾವು ಅವನ್ನ ಚೇಸ್ ಮಾಡ್ದೆ ಇನ್ ಕೈ ಕೊಟ್ಟು ಓಡೋದ ಸರ್. ಇವನಿಗೂ ಅವನಿಗೆ ಲಿಂಕ್ ಇದೆ ಸರ್. ಸರ್ ಅವ್ನು ಯಾರಂತ ನಂಗೆ ಗೊತ್ತಿಲ್ಲ ಸರ್. ನಿನ್ನ ಹತ್ರ ಹ್ಯಾಕ್ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರು ಬೇಕಾಗಿತ್ತು ಸರ್? ಸಂತ ನೋಡ್ಬೇಕು ಸರ್. ಓ ಗಾಂಜಾ ಕೇಸಲ್ಲಿ ಪಿಟ್ಟಾಗಿರೋಣ. ಸಾಹೇಬ್ರು ಯಾರನ್ನು ಒಳಗಡೆ ಬಿಡಬಾರ್ದು ಅಂತ ಆರ್ಡರ್ ಮಾಡೋರೆ. ಒಳಗಡೆ ಯಾರನ್ನು ಬಿಡಂಗಿಲ್ಲ. ಏನ್ರಿ ಅದು? ಸಂತ ನೋಡಕ್ಕೆ ಯಾರೋ ಹುಡುಗಿ ಬಂದಿದೆ ಸರ್. ಚೇಂಬರ್ ಕಳಿಸಿ. ಸರ್ ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಇಷ್ಟು ದಿನ ನಮ್ ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಇವತ್ತು ಗಾಂಜಾ ಹಫೀಮು ಅವನ ಕೈಯಲ್ಲಿ ಇದ್ದಾಗ್ಲೇ ರೆಡ್ ಹ್ಯಾಂಡ್ ಆಗಿ ಮಾಲ್ ಸಮೇತ ಸಿಕ್ಕಾಕೊಂಡಿದ್ದಾನೆ. ಸಾಧ್ಯನೇ ಇಲ್ಲ ಸರ್. ಅವ್ರನ್ನ ನೀವ್ ತಿಳ್ಕೊಂಡಿರೋ ಹಾಗಲ್ಲ ಸರ್. ಅಲ್ಲಮ್ಮ, ಅವ್ನು ನಿನ್ಗೆ ಎಷ್ಟು ವರ್ಷಗಳಿಂದ ಗೊತ್ತು? 6 ತಿಂಗಳಿಂದಾನೆ ಅವ್ರು ನನಗೆ ಪರಿಚಯ ಸರ್. ಅವ್ರ ಬಗ್ಗೆ ನನಗೆ ಎಲ್ಲ ಗೊತ್ತು. ಊರಲ್ಲಿ ಅವ್ರಿಗೆ ತಾಯಿ ತಂಗಿ ಎಲ್ರು ಇದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದಾರೆ ಸರ್. ನೋಡ್ದೇನಮ್ಮ, ಕಾರಣ ಅಲ್ಲೇ ಇದೆಯಲ್ಲ. ಅಲ್ಲಿಗೆ ಅವನಿಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋಗಾಯ್ತು. ಮನುಷ್ಯನಿಗೆ ದುಡ್ಡು ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅವನು ಮನುಷ್ಯತ್ವನ ಒಳ್ಳೆತನನ ಮಾರ್ಕೊಂಡ್ ಬಿಡ್ತಾನೆ. ಇವನು ಹಾಗೆ ಆಗಿದ್ದಾನೆ. ಇದು ನಾನ್ ಬೇಲಬಲ್ ಅಫೆನ್ಸ್. 5 ವರ್ಷನೋ 10 ವರ್ಷನೋ ಅವನು ಖಂಡಿತ ಒಳಗೆ ಹೋಗೇ ಹೋಗ್ತಾನೆ. ಇಂಥವನ್ಗೋಸ್ಕರ ನೀನು ಮತ್ತೆ ಮತ್ತೆ ಇಲ್ಲಿಗೆ ಬರೋದು ಅಷ್ಟು ಒಳ್ಳೇದಲ್ಲ. ಮುಚ್ಚಬಾಯಿ. ಒಳ್ಳೆ ಹುಡುಗ ಅಂತ ಮನೆ ಕೊಟ್ರೆ ಅವ್ನ್ ಯಾವನೋ ಬೇವರ್ಸಿನ ಕರ್ಕೊಂಡ್ ಬಂದು ಮನೆಯಲ್ಲಿ ಇಟ್ಕೊಂಡು ನನ್ನನ್ನೇ ಯಮಾರಿಸ್ತಿದ್ಯೇನೋ? ನೀವೇನ್ ಹೇಳ್ತಾ ಇದ್ರೆ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ ಜೊತೆಲೇ ಇದ್ನಲ್ಲ ಆ ಲೋಫರು, ಅವನ್ನ ಕೇಳು, ಎಲ್ಲ ಅರ್ಥ ಆಗುತ್ತೆ. ಪೊಲೀಸ್ನವ್ರು ಈ ವಠಾರಕ್ಕೆ ಬಂದು ಎಲ್ಲಾರನ್ನು ವಿಚಾರಿಸಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ಅಮ್ಮ, ಎಲ್ಲ ಏನು ತಪ್ಪಾಗಿದೆ. ಸಂತ ಅಂತವನಲ್ಲಮ್ಮ. ಅವನ್ ಎಂತ ಅವನು ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಳೋ, ಗೊತ್ತಾಗುತ್ತೆ. ಲಕ್ಷ್ಮೀರೇ, ನಿಮ್ಗೆ ಸಂತನ್ ಬಗ್ಗೆ ಎಲ್ಲ ಗೊತ್ತಲ್ಲ, ನೀವಾರು ನಿಮ್ ತಾಯಿಗೆ ಹೇಳಿ. ಲಕ್ಷ್ಮೀರೇ, ಅವಳನ್ನೇನೋ ಕೇಳೋದು, ನಾನ್ ಹೇಳ್ತಾ ಇದ್ದೀನಿ, ನಡಿಯೋ. ನಿನ್ಗೆ ಹೇಳಿದ್ರೆ ಗೊತ್ತಾಗಲ್ವಾ? ಇದು ನಾನ್ ಬೇಲಬಲ್ ಕೇಸ್. ಅವನ್ ಸಿಗಾಕೊಂಡಿರೋದು ಗಾಂಜಾ ಸಾಕ್ಸೋವಾಗ. ಸಂತ ಅಂತವನಲ್ಲ ಸರ್. ಅವನು ಏನು ಎಂತವನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಜಾಸ್ತಿ ಮಾತಾಡಿದ್ರೆ ನಿನ್ನು ಒತ್ತು ಒಳಗ್ ಹಾಕಿ ವರ್ಕ್ ಮಾಡ್ಬಿಡ್ತೀನಿ. ಹುಷಾರ್. ಸರ್, ಏನ್ರಿ ಅದು? ಸಂತನ ಕೈಯಲ್ಲಿ ಗಾಂಜಾ ಕೊಟ್ಟವನು ಇವನೇ ಸರ್. ಆದ್ರೆ ಸಂತನಿಗೆ ಇವ್ನಿಗೆ ಏನು ಸಂಬಂಧ ಇಲ್ವಂತೆ. ಹಂಗಂತ ಇವನೇ ಒಪ್ಕೊಂಡಿದ್ರೆ ಸರ್. ಹೌದೇನೋ? ಹೌದು ಸರ್. 306 ಸರ್, ರಿಲೀಸ್ ಮಾಡ್ರಿ ಅವನ್ನ. ನಡಿ ಸಂತ, ನೀನ್ ತುಂಬಾ ಏಟ್ ಬಿದ್ದಿದೆ. ಗಿರೀಶ, ಮೊದಲು ಲಕ್ಷ್ಮಿ ಹತ್ರ ನಡಿ. ಆ ಇನ್ಸ್ಪೆಕ್ಟರ್ ಬಗ್ಗೆ ಅವಳ ಹತ್ರ ಕೆಟ್ಟದಾಗ ಹೇಳಿದ್ದಾನೆ. ಅವಳನ್ನ ನೋಡಿ ಇದ್ರಲ್ಲಿ ನನ್ ತಪ್ಪೇನಿಲ್ಲ ಅಂತ ಹೇಳ್ಬೇಕು. ಬೇಡ ಸಂತ, ನಿನಗೆ ತುಂಬಾ ಏಟ್ ಆಗಿದೆ. ಮೊದ್ಲು ಹಾಸ್ಪಿಟ್ಲಿಗೆ ಹೋಗೋಣ. ಇಲ್ಲ ಗಿರೀಶ, ನಾ ಮೊದಲು ಲಕ್ಷ್ಮಿ ನೋಡ್ಬೇಕು. ಬೇಡ ಸಂತ, ನನ್ ಮಾತ್ ಕೇಳೋ, ಅರ್ಥ ಮಾಡ್ಕೋ. ಅವ್ರಮ್ಮ ನಮ್ ರೂಮಲ್ಲಿ ಇದ್ದ ಸಾಮಾನು ತೆಗೆದು ಹೊರಗೆ ಹಾಕಿ ನಮ್ನ ಆಚೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ನೀನ್ ನೋಡ್ಬೇಕು ಅಂತಿರೋ ಲಕ್ಷ್ಮಿಗೆ ನೀನ್ ಒಳ್ಳೆತನದ ಬಗ್ಗೆ ಅವ್ರ ಅಮ್ಮನ್ಗೆ ಹೇಳು ಅಂದಿದ್ಕೆ ಮುಖ ತಿರ್ಸ್ಕೊಂಡೋದ್ರು. ಬಾ ಸಂತ, ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ. ಬಾ, ಕೂತ್ಕೋ. ಇಲ್ಲೇ ಕೂತಿರು. ಸಂತೋಷನಾ? 50 ರೂಪಾಯಿ ಆಯ್ತು. ಅದು ಸಂತ,
ಮನೆಯವರಲ್ಲಿ ಅವರೆಲ್ಲ ದೇವಸ್ಥಾನಕ್ಕೆ ಹೋದ್ರಲ್ಲಪ್ಪ. ಗಟ್ಟಿ ಬೇಡ ಮೋಸ ಹೋಗ್ಬಿಟ್ಟೆ ಗಿರೀಶ.